ನಮಸ್ಕಾರ ಗೆಳೆಯರೆ. ಏನಪ್ಪ ಇವತ್ತು ವಿಷಯ ಅಂತ ಅಂದರೆ, ಬೆಂಗಳೂರಲ್ಲಿ 3 ಪ್ರಾಬ್ಲಮ್ ಇದೆ. ಏನು? ಟ್ರಾಫಿಕ್ಕು, ರೋಡು ಮತ್ತು ಪಾರ್ಕಿಂಗು. ಏನಾಗಿದೆ? ಟ್ರಾಫಿಕ್ ಅಂತೂ ಬಿಡಿ, ಹೇಳೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇದೆ. ರೋಡ್ಗಳು ಗುಂಡಿ ಅನ್ನೋದನ್ನ ನೀವು ಲೆಕ್ಕನೇ ಹಾಕೋಕ್ಕಾಗಲ್ಲ, ಅಷ್ಟು ಗುಂಡಿಗಳಿದೆ. ಆಮೇಲೆ ಎಲ್ಲೆಲ್ಲಿ ಕಾಮಗಾರಿ ನಡೀತಿರುತ್ತೋ, ಎಲ್ಲೆಲ್ಲಿ ಏನೇನು ಇದು ಬೇಕು ಅವೆಲ್ಲ ಏನು ಹಾಕೇ ಇರಲ್ಲ, ಬೋರ್ಡ್ಸೇ ಹಾಕಿರಲ್ಲ. ನಾನು ಇಷ್ಟೊಂದು ಕಡೆ ನೋಡ್ಬಿಟ್ಟೆ ಹೇಳ್ತಾ ಇರೋದು. ತೋರಿಸೋಂತ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಈಗ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿರಲ್ಲ. ನಾನು ಈ ವಿಡಿಯೋ ಹೆಂಗೆ ಮಾಡ್ತೀನಿ ಅಂತಂದರೆ, ನಾನು ಬೆಂಗಳೂರನ್ನ ಓಡಾಡ್ತಾ ಇರ್ತೀನಿ. ಆ ಬೆಂಗಳೂರು ಓಡಾಡಬೇಕಾದ್ರೆ ಏನೇನೆಲ್ಲ ಸಮಸ್ಯೆ ನೋಡ್ತೀನಲ್ವಾ, ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ಬರೋದು. ಇವಾಗ ತುಂಬ ಟ್ರಾಫಿಕ್ ಆಗ್ಬಿಟ್ಟಿರುತ್ತೆ. ನೀವು ನೋಡ್ತಾ ಇರ್ತೀರಾ, ನೀವು ಮೈಸೂರು ರೋಡ್ನ ನೋಡಿದ್ದೀರಾ. ಮೈಸೂರು ರೋಡಲ್ಲಿ ಟ್ರಾಫಿಕ್ ಸಿಗ್ನಲ್ಲು ಬಿಟ್ಟರೂ ಕೂಡ ಟ್ರಾಫಿಕ್ ಆಗ್ಬಿಟ್ಟಿರುತ್ತೆ. ಕಾರಣ ಏನಪ್ಪ ಅಂತ ಹಂಗೆ ಮುಂದೆ ಬಂದು ನೋಡ್ತಾ ಇದ್ರೆ ಅಲ್ಲೇನಿಲ್ಲ, ಸಿಂಪಲ್ ಕಾರಣ. ಅಲ್ಲಿ ಹಾಗೆ ಮುಂದೆ ಬಂದರೆ ಡೌನಿಗೆ ಬಂದರೆ ಅಲ್ಲೊಂದು ಲೆಫ್ಟ್ ಸೈಡಲ್ಲಿ ಸಿಗ್ನಲ್ ಸಿಗುತ್ತೆ. ಸಿಗ್ನಲ್ ಸಿಗ್ತಿದ್ದಂಗೆ ಆ ಡೌನ್ ಏನಾಗಿದೆ, ರೋಡ್ ನೋಡಿ ಕಿತ್ತೋಗ್ಬಿಟ್ಟಿರುತ್ತೆ. ಏನಾಗುತ್ತೆ, ಕಿತ್ತೋದಾಗ ಮುಂದೆಗಡೆ ಅದೊಂದು ಟ್ರಕ್ ಹೋಗ್ತಾ ಇರತ್ತೆ ಅಥವಾ ಕಾರ್ ಹೋಗ್ತಾ ಇರತ್ತೆ. ಬೈಕ್ ಅವರೇನೋ ಬಿಡಿ ಟಕ್ ಅಂತ ಹೊಟ್ಟೋಗ್ಬಿಡ್ಬೋದು. ಬಟ್ ಕಾರವರೆಲ್ಲ ಏನು ಮಾಡ್ತಾರೆ ಅಂದರೆ ಇವಿ ಸ್ಲೋ ಮಾಡಿಬಿಡ್ತಾರೆ. ಒಂದು ಗಾಡಿ ನೀವು ಹೋಗ್ತಿರೋ ಸ್ಪೀಡ್ನ ಸ್ಲೋ ಮಾಡಿದಾಗ ಹಿಂದೆ ಬರ್ತಿರೋ ಎಷ್ಟು ಗಾಡಿ ಸ್ಲೋ ಮಾಡಬೇಕಾಗತ್ತೆ ಹೇಳಿ. ಒಂದು ಸರಾಗವಾಗಿ ನಾರ್ಮಲಾಗಿ ಬಿಡ್ತು ಸಿಗ್ನಲ್ಲು, ನಾರ್ಮಲಾಗಿ ಮೂವ್ ಆಗ್ತಿದೆ ಅಂದರೆ ನಿಮಗೆಲ್ಲೂ ಟ್ರಾಫಿಕ್ ಸಮಸ್ಯೆ ಆಗಲ್ಲ. ಬೇಕಾದ್ರೆ ಇದನ್ನೆಲ್ಲ ನೀವು ಗಮನಿಸಿರ್ತೀರ. ನಿಮಗೆ ಗುಂಡಿಗಳಿದ್ದಾಗಲೇ ಈ ಥರ ಟ್ರಾಫಿಕ್ ಸಮಸ್ಯೆ ಆಗೋದು. ಈ ಥರ ನಾನು ಬೆಂಗಳೂರಲ್ಲಿ ಎಲ್ಲೆಲ್ಲಿ ನೋಡಿದಾಗ್ಲೂ ಇದೇ ಥರ ಸಮಸ್ಯೆಗಳನ್ನ ನಾನು ನೋಡಿದೆ. ಗುಂಡಿಗಳಂತೂ ಏನಾಗಿದೆ ಅಂತ ಗೊತ್ತಿಲ್ಲ, ಅದೇನು ಜನಗಳಿಗೆ ಅದು ರೂಢಿ ಆಗೋಗ್ಬಿಡ್ತು. ನೀವು ಟೂ ವೀಲರಲ್ಲಿ ಓಡಿಸ್ತಾ ಇದ್ದವ್ರು ಇರ್ತೀರಲ್ಲ, ನೀವು ಟೂ ವೀಲರ್ ಓಡಿಸೋರು, ದ್ವಿಚಕ್ರ ವಾಹನ ಸವಾರರು ಮೊದಲು ಹೋಗ್ಬಿಟ್ಟು ನಿಮ್ಮ ಬೆನ್ಮೂಳೆಗಳನ್ನ ಚೆಕ್ ಮಾಡಿಸ್ಕೊಳ್ಳಿ. ಕಾರವ್ರು ಹೋಗ್ಬಿಟ್ಟು ಶಾಕ್ ಅಬ್ಸರ್ವ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ. ಇನ್ನೇನು ಟ್ರಕ್ ಅವ್ರು ಬಿಡಿ, ಅದೆಲ್ಲ ಬ್ಲೇಡ್ಸು ಅದೆಲ್ಲ ಆರಾಮಾಗಿ ಓಡುತ್ತೆ, ಅದೇನೋ ತೊಂದರೆ ಇಲ್ಲ. ಬಟ್ ಹೇಳಿದ್ದು ಟೂ ವೀಲರ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಕಾರಣ ಏನು ಅಂತಂದರೆ, ಇದಕ್ಕಿದಂಗೆ ನಿಮ್ಗೆ ಗುಂಡಿ ಸಿಕ್ಬಿಡತ್ತೆ. ಈ ಮಳೆ ಬಂದಾಗ ಎಲ್ಲರೂ ನೀರು ನಿಂತ್ಬಿಟ್ಟಿರುತ್ತಲ್ವ, ನಿಮಗೆ ಭಯ ಆಗ್ಬಿಡತ್ತೆ ಮುಂದಕ್ಕೆ ಹೋಗೋದಕ್ಕೆ. ಯಾಕೆ ಹೇಳಿ, ಅಲ್ಲೇನು ನಿಜವಾಗ್ಲೂ ಗುಂಡಿ ಇದೆಯಾ, ಬರೀ ನೀರು ನಿಂತಿದ್ಯಾ ಅಂತ ಟೆನ್ಷನ್ ಆಗ್ಬಿಡ್ತೀವಿ. ಈ ಥರ ಸಮಸ್ಯೆಗಳಾಗ್ಬಿಟ್ಟಿದೆ. ಟ್ರಾಫಿಕ್ಕು ಯಥೇಚ್ಛವಾಗಿ ಗಾಡಿ ಇರೋದ್ರಿಂದ ಟ್ರಾಫಿಕ್ ಆಗ್ತಾ ಇದೆ. ಎಲ್ಲೆಲ್ಲೂ ಸಂಧಿಗಳಿಂದೆಲ್ಲ ಬರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅದು ಒಟ್ಟಿಗೆ ಬಂದಾಗ ಟ್ರಾಫಿಕ್ ಆಗೇ ಆಗುತ್ತೆ. ಆದರೆ ರೋಡ್ಗಳು ಕರೆಕ್ಟಾಗಿದ್ದಾಗ, ಸರಿಯಾಗಿದ್ದಾಗ, ಸರಾಗವಾಗಿ ಹೋಗೋ ಒಂದು ವ್ಯವಸ್ಥೆ ಇದ್ದಾಗ ಆರಾಮಾಗಿ ಸಿಗ್ನಲ್ ನಿಲ್ಲಿಸುತ್ತೆ. ಸಿಗ್ನಲ್ ಬಿಟ್ಟರು ಹೋಗ್ತಾರೆ. ಸಿಗ್ನಲ್ ಬಿಟ್ಟರು ಒಂದೊಂದ್ಸರಿ ಹೋಗ್ತಾ ಇರಲ್ಲ ಗಾಡಿಗಳು. ಏನಪ್ಪ ಅಂತ ನೀವು ಬಂದು ಮುಂದೆ ಚೆಕ್ ಮಾಡ್ಕೊಳ್ಳಿ. ಅಲ್ಲೇನೋ ಒಂದು ದೊಡ್ಡ ಹೊಂಡ ಇರುತ್ತೆ, ಅಲ್ಲಿ ಇಷ್ಟು ಇಳಿದ್ಬಿಟ್ಟೆ ಹೋಗ್ಬೇಕಾಗಿರುತ್ತೆ ಗಾಡಿಗಳು. ಆವಾಗ ಈ ಸಮಸ್ಯೆಗಳು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇವಾಗ ನೀವು ಬೈಕಲ್ಲಿ ಹೋಗ್ತಾ ಇರ್ತೀರ, ಈ ರೋಡ್ಗಳಿದೆ, ಒಂದೊಂದು ಕಡೆ ನಿಮ್ಗೆ ಏನು ಅನ್ಸ್ಬಿಡುತ್ತೆ ಗೊತ್ತಾ, ರೋಡ್ ನೀಟಾಗಿದೆ, ರೋಡೆಲ್ಲ ಹಾಕಿದ್ದಾರೆ ಅನ್ನೋ ಥರನೇ ಹೋಗ್ತಾ ಇರ್ತೀರ. ಇದ್ದಕ್ಕಿದ್ದಂಗೆ ಬೈಕ್ ಜಂಪ್ ಆಗಿಬಿಡುತ್ತೆ, ಅಥವಾ ಕಾರ್ ಇದ್ದಕ್ಕಿದ್ದಂಗೆ ಟಕ್ ಅಂತ ಕೆಳಗಡೆ ಹೋಗಿ ಮೇಲ್ಗಡೆ ಬರುತ್ತೆ. ಈ ಮೇನ್ ಹೋಲ್ಗಳೆಲ್ಲ ಇದೆ, ಮೇನ್ ಹೋಲ್ಗಳು ಮತ್ತು ಅದೆಲ್ಲ ಚೇಂಬರ್ಸ್ಗೆಲ್ಲ ಮಾಡಿದ್ದಾರೆ ಗೊತ್ತಾ. ಅದ್ರ ಪಕ್ಕದಲ್ಲಿ ಇದ್ದಕ್ಕಿದ್ದಂಗೆ ಫುಲ್ ಸ್ಲೋಪ್ ಆಗ್ಬಿಟ್ಟಿರುತ್ತೆ. ರೋಡ್ ಇದೆ, ರೋಡ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ರೋಡ್ ಹಂಗೆ ಹಳ್ಳ ಆಗ್ಬಿಟ್ಟಿರುತ್ತೆ. ಅಂದರೆ ಟಾರ್ ಇದೆ, ರೋಡೆಲ್ಲ ಕಾಣುತ್ತೆ ನೀಟಾಗಿ. ದೂರದಿಂದ ನೋಡಿದಾಗ ಹೋಗ್ಬಿಡೋಣ ಅಂತ ಒಂದು ಸ್ವಲ್ಪ ಆಕ್ಸಿಲೇಟ್ರ್ ಜಾಸ್ತಿ ಮಾಡ್ಕೊಂಡು ಮೂವ್ ಮಾಡ್ತಿದ್ದಂಗೆ ಹಂಗೆ ಟಕ್ ಅಂತ ಹಿಂಗೆ ಹೋಗುತ್ತೆ. ಈ ಅನುಭವಗಳು ನಿಮಗೆಲ್ಲ ಆಗುತ್ತೆ ಗೊತ್ತಾ, ಮೇಘ್ರ ಸರ್ಕಲ್ ರೋಡಲ್ಲಿ ಆಗುತ್ತೆ. ಅಂದರೆ ನಾನು ಎಲ್ಲೆಲ್ಲಿ ಅನುಭವಗಳನ್ನ ಅನುಭವಿಸಿರ್ತೀನೋ ಅದ್ರ ಪ್ರಕಾರ ನಿಮ್ಗೆ ಹೇಳ್ತಾ ಇರ್ತೀನಿ. ನಾನೇನು ಫುಲ್ಲು ಇರೋ ಬರೋ ಬೆಂಗಳೂರೆಲ್ಲ ಓಡಾಡ್ಬಿಟ್ಟು ಹೇಳಲ್ಲ, ನಾನು ಎಲ್ಲೆಲ್ಲಿ ಓಡಾಡಿರ್ತೀನೋ ಅದ್ರ ಪ್ರಕಾರ ಹೇಳಿದೆ. ಈ ಮ್ಯಾನುವಲ್ಗಳ ಪಕ್ಕದಲ್ಲೇ ಇದಕ್ಕಿದ್ದ ಅದು ಹೆಂಗೆ ಅಂತಲೇ ಗೊತ್ತಾಗಲ್ಲಪ್ಪ. ಅದೇನದು ರೋಡ್ಗಿಂತ ಮ್ಯಾನುವಲ್ಲೇ ಮೇಲ್ಗಡೆ ಇರ್ತದೆ, ಏನು ಮಾಡೋದು ಅದಕ್ಕೆ. ಆಮೇಲಿಂದ ಈ ಕಡೆ ಸೈಡಲ್ಲಿ ಅದೇನು ಅದು ಯಾವ ಥರ ಯಾಕೆ ಹೆಂಗೆ ಅಂತಲೇ ಹೇಳೋಕ್ಕಲ್ಲ. ಅಲ್ಲಿ ನೀರು ಹೋಗೋಕ್ಕೆ ಅಂತ ಒಂದು ಜಾಗ ಬಿಟ್ಟಿರ್ತಾರೆ, ಅಲ್ಲಿ ನೋಡಿದ್ರೆ ನೀಟಾಗಿ ಕಟ್ಕೊಬಿಟ್ಟು ನೀರು ರೋಡ್ ಕುತ್ಕೊಂಡ್ಬಿಟ್ಟೈತೆ. ಮೊನ್ನೆ ಫುಲ್ಲು ಗಾಡಿಗಳು ಸ್ಲೋ ಆಗಿಬಿಟ್ಟಿದೆ. ಏನಪ್ಪ ಸಮಸ್ಯೆ ಅಂತ ಮುಂದೆ ಬಂದು ನೋಡ್ತೀವಿ, ಮಳೆ ಬಂದ್ಬಿಟ್ಟಿತ್ತಲ್ವಾ. ಆ ಮಳೆ ಬಂದಿರೋದಕ್ಕೆ ಏನಾಯಿತು, ಅಲ್ಲಿ ಸ್ಲೋ ಆಗಿತ್ತು ಗಾಡಿಗಳು, ಫುಲ್ಲು ಸ್ಲೋ. ಎಲ್ಲರಿಗೂ ಭಯ. ಯಾಕೆ ಭಯ ಗೊತ್ತಾ, ಅಲ್ಲಿ ನೀರಿದ್ರೂ ಪರವಾಗಿಲ್ಲ ಮುಂದಕ್ಕೆ ಹೋಗೋಣ ಅಂತ ಭಯ. ಯಾಕೆ ಅಂದರೆ ಅಲ್ಲಿ ಹಳ್ಳ ಇರ್ಬೋದು ಅಂತ ಅಂದ್ಬಿಟ್ಟು. ಆಮೇಲೆ ಆಟೋದವ್ರಿಗೆ ಎಷ್ಟು ಸಮಸ್ಯೆ ಇದೆ ಗೊತ್ತಾ, ನೀರು ನಿಂತ್ಕೊಂಡ್ಬಿಟ್ರೆ ಬ್ಯಾಕ್ ಇಂಜಿನ್ ಆಟೋಗಳಲ್ಲಿ ನೀರೇನಾದರೂ ಇಂಜಿನಿಗೆ ತಗ್ಲಿಬಿಡ್ತು ಅಂತ ತಿಳ್ಕೊಳ್ಳಿ, ಅಲ್ಲೇನೋ ಒಂದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಆಗಿಬಿಡೋದೆ. ಅದೇನೋ ಆಫ್ ಆಗೋಯ್ತು ಅಂತ ಅಂದರೆ ತಳ್ಕೊಂಡೇ ಮುಂದಕ್ಕೆ ಹೋಗಬೇಕು. ಆ ಚಿಕ್ಕ ವೀಲ್ಗಳಲ್ವ ಅವು, ಹಳ್ಳಗಳಿಗೇನೋ ಬಿದ್ದೋಯ್ತು ಅಂತ ತಿಳ್ಕೊಳ್ಳಿ, ಎಷ್ಟು ಸಮಸ್ಯೆ ಆಗುತ್ತೆ. ಪ್ಯಾಸೆಂಜರ್ಗಳು ಇರ್ತಾರೆ, ಆಟೋ ಡ್ರೈವರ್ಗಳಿಗೆಲ್ಲ ಮೆಂಟಲಿ ಏನು ಟೆನ್ಷನ್ ಆಗಿಬಿಟ್ಟಿರುತ್ತೆ ಅಂದರೆ, ಆ ಪ್ಯಾಸೆಂಜರ್ಸ್ನ ಕರ್ಕೊಂಡೋಗಿ ಬಿಡೋದು ಒಂದು, ಅದ್ರ ಜೊತೆಗೆ ಈ ರೋಡ್ಗಳನ್ನ ಚಾಲೆಂಜಿಂಗಾಗಿ ತಗೊಂಡು ಓಡಿಸ್ಬೇಕು ಅವರು.
ಸರಾಗವಾಗಿ ಎಷ್ಟೋ ಆಟೋ ಜನ ಅಂತಂದಿರಿ, ಎಷ್ಟೋ ಜನಕ್ಕೆ ಬೇಕಾದ್ರೆ ನೀವು ಹೋಗಿ ಕೇಳಿ. ಯಾರನ್ನ ಒಬ್ರು ಹೇಳ್ಬಿಡ್ರಿ ರೋಡ್ ಎಲ್ಲ ಚೆನ್ನಾಗೈತೆ, ನೀಟಾಗೈತೆ, ನಾವು ಬೆಂಗಳೂರಲ್ಲಿ ಆರಾಮಾಗಿ ಸರಾಗಿ ಓಡಾಡಿಕೊಂಡು ಸಂಪಾದನೆ ಮಾಡಿಕೊಂಡು ನಮ್ಮ ಹೆಂಡತಿ ಮಕ್ಳನ್ನ ಸಾಕೊಂಡಿದ್ದೀವಿ ಅಂತ ಯಾರನ್ನ ಹೇಳ್ಬಿಡ್ತಾರ? ಸಾಧ್ಯನೇ ಇಲ್ಲ. ಆಟೋದವ್ರಿಗಂತೂ ಡಬಲ್ ಸಮಸ್ಯೆಗಳು. ಇನ್ನು ಟ್ಯಾಕ್ಸಿ ಓಡಿಸೋರಿಗೆ, ಅವರು ಏನು ಕ್ಯಾಬ್ ಓಡಿಸ್ತಾರೆ, ಅವ್ರಿಗೂ ಸಮಸ್ಯೆಗಳೇ. ಈ ರೋಡ್ ಸರಿಗಿಲ್ಲ ಅಂತ ಅನ್ನೋದು ಪ್ರತಿಯೊಬ್ಬರು ಸಮಸ್ಯೆ. ರಸ್ತೆ ಅನ್ನೋದು ಕೊಂಡಿ ಇದ್ದಂಗೆ. ಒಂದು ಊರಿಂದ ಒಂದು ಊರಿಗೆ ರಸ್ತೆಗಳ ಅಭಿವೃದ್ಧಿ ಆದ್ಮೇಲಿಂದನೇ ದೇಶದ ಪ್ರಗತಿಗಳು ಜಾಸ್ತಿ ಆಗೋದು ಅಂತ ಹೆಂಗೆ ಹೇಳ್ತಾರೋ, ಅದೇ ರೀತಿನೇ ರಸ್ತೆಗಳು ತುಂಬ ಇಂಪಾರ್ಟೆಂಟು. ಅದನ್ನು ಸರಿ ಮಾಡಿಸೋದ್ರಲ್ಲಿ ಸರ್ಕಾರ ಸ್ವಲ್ಪ ಎಚ್ಚೆತ್ಕೋಬೇಕು, ಬೇಗ ಸರಿ ಮಾಡಿಸ್ಬೇಕು ಅಭಿವೃದ್ಧಿ. ಈಗ ಪಾರ್ಕಿಂಗ್ ವಿಷಯಕ್ಕೆ ಬರೋಣ. ಪಾರ್ಕಿಂಗ್ ಅಂತ ಅಂದರೆ ನಾನೆಲ್ಲೋ ಪಾರ್ಕ್ ಮಾಡತ್ತವ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇಲ್ಲ, ಗಾಡಿನ ತೊಗೊಂಡೋಗಿ ನಿಲ್ಸೋ ಕಡೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿಲ್ಲ. ಈಗ ನೀವು ಒಂದು ರೋಡಲ್ಲಿ ಹೋಗ್ತಾ ಇರ್ತೀರಾ, ಆ ಕಡೆ ಅಕ್ಕಪಕ್ಕ ಅಂಗಡಿ ಇರುತ್ತೆ, ಅಥವಾ ಏನೋ ಒಂದು ಕಾಣಿಸುತ್ತೆ, ನಿಮ್ಗೇನೋ ಅರ್ಜೆಂಟಾಗಿ ಐಸ್ ಕ್ರೀಮ್ ಬೇಕೋ, ಏನೋ ಒಂದು ಟಕ್ಕಂತ ತಗೋಬೇಕು ಅನ್ಸುತ್ತೆ. ನೀವು ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟಂತೂ ಬಂದು ತಗೊಳ್ಳಲ್ಲ, ಟಕ್ಕಂತ ಅಲ್ಲೇ ನಿಲ್ಲಿಸ್ಬಿಟ್ಟು ಹಂಗೆ ಮೂವ್ಮೆಂಟ್ ಕೊಟ್ಬಿಡ್ಬೇಕು. ಅಕಸ್ಮಾತ್ ಯಾರೋ ದೊಡ್ಡವ್ರು ಇರ್ತಾರೆ ಅಂತ ಅಂದ್ಬಿಟ್ಟೆ ಇಳಿಸ್ತೀರಾ ಅಂತ ತಿಳ್ಕೊಳ್ಳಿ. ನೀವು ದೊಡ್ಡವ್ರು ಇರ್ತಾರೆ ಅಂತಾನೆ ಇಳಿಸ್ತೀರಪ್ಪ, ಅದೆಲ್ಲ ದೊಡ್ಡ ಪ್ರಾಬ್ಲಮ್ಮು. ಹಿಂದೆಗಡೆ ಬರ್ತಿರೋರ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹೇಳಿ. ಒಂದು ಗಾಡಿ ನಿಲ್ಲಿಸಿ, ಒಂದು ಗಾಡಿಯಿಂದ ಒಂದು ಗಾಡಿ ನಿಂತ್ಕೊಂಡ್ರೆ ಇಲ್ಲೇನು ಎರಡೆರಡು ಗಾಡಿ ಮೂರು ಗಾಡಿ ಓಡಾಡೋ ದೇಶ ಅಲ್ಲ, ಆ ನಗರನೂ ಅಲ್ಲ. ಒಂದು ಸರಿ ಒಂದು ಗಾಡಿ ಸ್ಲೋ ಮಾಡಿದ್ರೆ ಸುಮಾರು ನಿಮ್ಗೆ 100 ಗಾಡಿಗಳು ಸ್ಲೋ ಆಗಿಬಿಡತ್ತೆ. ಅಲ್ಲಿ ಎಷ್ಟೋ ದೂರದಲ್ಲಿ ನಿಮಗೆ ಟ್ರಾಫಿಕ್ ನಿಂತಿರುತ್ತೆ, ಅಲ್ಲೆಲ್ಲೋ ಮುಂದೆ ಬಂದು ಚೆಕ್ ಮಾಡಿದ್ರೆ ಯಾರೋ ಗಾಡಿ ನಿಲ್ಸಿ ಹೋಗ್ಬಿಟ್ಟಿರ್ತಾರೆ. ಈ ಥರ ಎಷ್ಟೋ ಉದಾಹರಣೆಗಳನ್ನ ನಾನು ನೋಡ್ಬಿಟ್ಟೆ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬರೋಣ ಅನ್ಕೊಂಡೆ. ಅವ್ರಿಗೆ ಏನಕ್ಕೆ ಸುಮ್ಮನೆ ಅಲ್ಲಿ ಗಾಡಿ ನಂಬರು ಅದೆಲ್ಲ ಇರುತ್ತೆ, ಅದನ್ನೆಲ್ಲ ವಿಡಿಯೋ ಮಾಡಿ ಯಾಕೆ ಅವ್ರು ಇದು ಮಾಡೋದು. ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂತ ಅಂದರೆ, ಜನಗಳು ನಾವು ಬುದ್ಧಿ ಕಲಿಬೇಕಾಗಿರೋದೇನು ಅಂತಂದರೆ ಪ್ರಾಪರಾಗಿ ರೂಲ್ಸ್ಗಳನ್ನ ಫಾಲೋ ಮಾಡೋದನ್ನ. ಯಾಕೆ ಟ್ರಾಫಿಕ್ ಪೊಲೀಸವರೆಲ್ಲ ಅಷ್ಟೊಂದು ರೂಲ್ಸ್ಗಳನ್ನೆಲ್ಲ ಹೇಳ್ತಾರೆ? ನೀವು ರೂಲ್ಸ್ ಬ್ರೇಕ್ ಮಾಡಿಬಿಟ್ಟು ಅವ್ರಿಗೇನೋ ಕಾಸು ಕೊಟ್ಬಿಟ್ಟು ಅಥವಾ ಫೈನ್ ಕಟ್ಬಿಟ್ಟು ಏನೋ ಸರ್ಕಾರಿ ಖಜಾನೆ ತುಂಬಿಸ್ಕೊಳ್ಳೋಕ್ಕೆ ಅಂತ ಅಲ್ಲ. ರೂಲ್ಸ್ ಮಾಡೋದು ಏನಕ್ಕೋಸ್ಕರ ಅಂತಂದರೆ ಸರಾಗವಾಗಿ ಸಂಚಾರ ಸಾಗಬೇಕು, ಕರೆಕ್ಟ್ ಕಡೆ ಪಾರ್ಕಿಂಗ್ ಆಗಬೇಕು. ಇದಕ್ಕೋಸ್ಕರನೇ ಎಲ್ಲ ರೂಲ್ಸ್ಗಳು ಮಾಡೋದು. ನಾವೇ ಆಗಲಿ, ಈಗ ಕಾರಲ್ಲಿ ಇರ್ತೀವಿ ಅಂತ ತಿಳ್ಕೊಳ್ಳಿ, ಕಾರಲ್ಲಿ ಇರ್ತೀವಿ, ಈಗ ನಾನೇ ಹೋಗ್ತಾ ಇರ್ತೀನಿ ಅಂತಂದಾಗ ನನಗೆ ಕಾಮನ್ ಸೆನ್ಸ್ ಇರಬೇಕು. ಕರೆಕ್ಟಪ್ಪ, ಇಲ್ಲಿ ಸ್ಲೋ ಮಾಡಬಾರ್ದು, ಇಲ್ಲಿ ಹಿಂಗೆ ಓಡಿಸ್ಬೇಕು, ಹಿಂಗೆ ನಿಲ್ಲಿಸ್ಬೇಕು ಅಂತ ನನಗೆ ಇರಬೇಕು. ಅದೇ ಥರ ಪ್ರತಿಯೊಬ್ಬರಿಗೂ ನಾನು ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತ ಇರಬೇಕು. ಒಬ್ಬೊಬ್ಬರೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ, ನಾನು ಕರೆಕ್ಟಾಗಿ ಇಲ್ಲಿ ಈ ಜೀಬ್ರಾ ಕ್ರಾಸ್ ಇದೆ, ನಾನು ಇಲ್ಲೇ ನಿಲ್ಲಿಸ್ತೀನಿ. ಈ ಥರ ಒಬ್ಬೊಬ್ಬರೇ ಎಲ್ಲ ನಿಮ್ಮ ಪಡೆ ನೀವು ರೂಲ್ಸ್ಗಳನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಸಮಸ್ಯೆಗಳು ಕಡಿಮೆ ಆಗುತ್ತೆ. ನೀವು ಹೇಳ್ಬೋದು ಇವಾಗ, ಸರ್ ನಾವೆಲ್ಲ ರೂಲ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತೀವಿ, ರೋಡ್ಗಳೇ ಸರಿಗಿಲ್ಲ ಅಂತ ಹೇಳ್ಬೋದು. ಸರ್ ಅಲ್ಲೂ ಒಂದು ರೂಲ್ಸ್ ಇದೆ. ಏನು ಅಂತಂದರೆ, ನೀವು ಏನು ಮಾಡಬೇಕೋ ಅದನ್ನು ಮಾಡಬೇಕು ಅಷ್ಟೇ. ಸಿಂಪಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಕಾರ್ಪೊರೇಟ್ರನ್ನ ಕೇಳಬೇಕಾಗತ್ತೆ, ಅಥವಾ ನಿಮ್ಮ MLAಗಳನ್ನ ಕೇಳಬೇಕಾಗತ್ತೆ. ಈ ಶ್ರೀನಗರದಲ್ಲಿ ನಾನು 2 ವರ್ಷ ಅಂದ್ಕೊಳ್ಳಿ, ಬೇಡ 1 ವರ್ಷ ಅಂತಲೇ ತಿಳ್ಕೊಳ್ಳಿ, ಅಲ್ಲಿ ಏನೋ ಟ್ಯಾಪಿಂಗ್ ಮಾಡ್ತಾರೋ ಏನು ಕತೆ ಇನ್ನೂ ಮಾಡಿಲ್ಲ, ಆಲ್ರೆಡಿ ಒಂದು ಕಡೆಯಿಂದ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಲ್ಲೇನು ಮಾಡ್ಬಿಟ್ಟಿದ್ದಾರೆ, ಎಲ್ಲ ಒಂಥರ ಗೆರೆ ಥರ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ಅನುಭವ ಆಗಿದ್ದೇನು ಅಂದರೆ, ಬ್ಯಾಲೆನ್ಸ್ ತಪ್ಪಿಡುತ್ತೆ 2 ವೀಲರ್ಗಳು. ನಿಮಗೆ 4 ವೀಲರ್ಗಳಿಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಎಲ್ಲೇ ಸಮಸ್ಯೆ ಆಗಲಿ ಜಾಸ್ತಿ ಪ್ರಾಬ್ಲಮ್ ಆಗೋದು ಯಾವುದು ಗೊತ್ತಾ? 2 ವೀಲರ್ಗೆ. ಈಗ ಮಳೆ ಬಂತು ಅಂತ ತಿಳ್ಕೊಳ್ಳಿ, ಇಲ್ಲಾಂದ್ರಲ್ಲೇ ನಾವು ನಿಲ್ಸೋಕ್ಕಾಗಲ್ಲ. 2 ವೀಲರ್ ಓಡಿಸ್ತಿರೋರು ಎಲ್ಲೋ ಒಂದು ಕಡೆ ಸೂರಲ್ಲಿರುತ್ತೆ, ಎಲ್ಲಿ ಮಳೆ ಬೀಳೋದು ಅಲ್ಲೋಗಿ ಎಲ್ಲ ಜಾಮ್ ಆಗಬೇಕಾಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಟ್ರಾಫಿಕ್ ಆಗ್ಬೋದು, ಅದು ಬಿಡಿ. ಸಮಸ್ಯೆ ಅನ್ನೋದಕ್ಕಿಂತ ಮಳೆ ಬಂತು ನಿಂತ್ಕೊಳ್ಳೇಬೇಕಿತ್ತು, ನಿಂತ್ಕೊಂಡು ಹೋಗೋಕ್ಕಾಗಲ್ಲ, ಅದೊಂದು ಮಾನವೀಯತೆಗೆ ಬಂದ್ಬಿಡುತ್ತೆ. ಆದರೆ ನಾನು ಹೇಳ್ತಾ ಇರೋದು ಕಾರವ್ರ ಸಮಸ್ಯೆಗಳೇನಾಗುತ್ತೆ, ನಾನು ಈ ಜಯನಗರ ಕಡೆ ಎಲ್ಲ ಓಡಾಡ್ಬೇಕಾದ್ರೆ ನೋಡ್ತಾ ಇರ್ತೀನಿ, ಅಲ್ಲೇ 1 ನಿಮಿಷ ಸರ್ ಅಂತ ಅಂದ್ಬಿಟ್ಟು ಒಂದೇ ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದೆ ಅಂತಾರೆ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ ಅಂತಾರೆ. ಅವ್ನು ಯಾರೋ ಇಳಿಸ್ಬಿಡ್ತೀನಿ ಅಂತಾನೆ, ಯಾರೋ ಇಲ್ಲೇ ಇಳಿಸ್ಬಿಡ್ತೀನಿ ಅಂತಾನೆ. ಇದ್ರಿಂದ ಏನಾಗುತ್ತೆ ಹೇಳಿ? ಹಿಂದೆಗಡೆ ಸಮಸ್ಯೆನೇ ಆಗೋದು. ನೀವು ಕರೆಕ್ಟಾಗಿ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಲ್ಲಿ ಪಾರ್ಕಿಂಗ್ ಮಾಡಿ, ಏನೂ ಸಮಸ್ಯೆ ಆಗಲ್ಲ. ಈ ಗುಂಡಿಗಳನ್ನಂತೂ ಮುಚ್ಚೋ ವಿಚಾರದಲ್ಲಿ ನಾವೇನೋ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಜನಪ್ರತಿನಿಧಿಗಳನ್ನ ನೀವು ಆಯ್ಕೆ ಮಾಡಿದ್ದೀರಾ, ಅವ್ರನ್ನ ಹೋಗಿ ಕೇಳಬೇಕು, ಅವ್ರನ್ನ ಕರೆಕ್ಟಾಗಿ ಮಾಡ್ಕೊಂಡು ಕೊಡಬೇಕು. ಇವತ್ತೆಲ್ಲ ನಾಳೆ ಮಾಡ್ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೇ ನಡೀತಾ ಇದ್ದಾರೆ ಅಷ್ಟೇ. ಯಾರನ್ನೇ ಕೇಳಿದ್ರು ನಾನು ಸುಮ್ಮನೆ ಓಡಾಡ್ಬೇಕಾದ್ರೆ ಹೇಳ್ತೀನಿ, ಏನು ಸರ್ ಗುಂಡಿಗಳು ಇಷ್ಟೊಂದು ಐತೆ ಅಂದರೆ ಏನು ಮಾಡೋಕ್ಕಾಗತ್ತೆ ಸರ್ ಅಂತಾರೆ. ಆಮೇಲೆ ನೀಟಾಗಿ ಒಂದು ರೋಡ್ ಆಗಿರುತ್ತೆ, ಅಲ್ಲಿ ಆಲ್ರೆಡಿ ಇನ್ನೊಂದ್ಸಲಿ ಗುಂಡಿ ಆಗಿರ್ತಾರೆ. ಅದೇನು ಅರ್ಥವೇ ಆಗಲ್ಲಪ್ಪ. ಇದು ಯಾವ ಥರ ಐಡಿಯಾ ಮಾಡ್ಬಿಟ್ಟು ಮಾಡ್ತಾರೆ ಅಂತಲೂ ಗೊತ್ತಾಗಲ್ಲ. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಬೆಂಗಳೂರು ಸಮಸ್ಯೆಗಳು. ನಿಜ ಹೇಳ್ಬೇಕು ಅಂದರೆ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಹೇಳೋಕೆ ಹೋಗಲ್ಲ, ಎಲ್ಲರಿಗೂ ಗೊತ್ತು ಸಮಸ್ಯೆ ಅನ್ನೋದು ತುಂಬ ಆಗ್ಬಿಟ್ಟಿದೆ ಅಂತ ಚೆನ್ನಾಗಿ ಗೊತ್ತು. ನಾನು ಹೇಳ್ತಾ ಇದ್ದೀನಿ, ನನಗೆ ಹೇಳ್ಬೇಕು ಅನ್ನಿಸ್ತು. ಎಷ್ಟೋ ಜನ ಹೇಳಲ್ಲ, ಬಟ್ ಒಂದು ಮಾಡ್ಬೋದಲ್ವಾ, ನಿಮ್ಮೊಳಗಡೆ ನೀವು ಎಚ್ಚೆತ್ಕೋಬೋದಲ್ವಾ, ನಿಮ್ಮ ಏರಿಯಾದಲ್ಲಿ ನೀವು ಪ್ರಶ್ನೆ ಮಾಡ್ಬೋದಲ್ವಾ. ನಿಮ್ಮ ರೋಡ್ ಸರಿಗಿಲ್ಲ ಅಂತಂದರೆ ನೀವು ರೋಡವರೆಲ್ಲ ಕೇಳ್ಬೋದು ಆರಾಮಾಗಿ. ಯಾಕಪ್ಪ ಈ ರೋಡವರೆಲ್ಲ ಇವತ್ತು ಕುತ್ಕೊಂಡು ಹಿಂಗೆ ಕೇಳ್ತಿದ್ದಾರೆ ಅಂತ ತಕ್ಷಣಕ್ಕೆ ಅಧಿಕಾರಿಗಳು ಬಂದೇ ಬರ್ತಾರಲ್ವಾ. ಎಲ್ಲರಿಗೂ ಬ್ಯುಸಿ ಅನ್ನೋದು ಇದ್ದೇ ಇರುತ್ತೆ, ಆದರೆ ನಮ್ಮ ಪರಿಸರಗಳನ್ನ ಸರಿ ಮಾಡ್ಕೊಂಡೇ ನಾವು ಬ್ಯುಸಿ ಆಗಬೇಕು.
ಈಗ ನಾನು ಅಲ್ಲಿ ಚಾಮರಾಜಪೇಟೆ ಒಳಗಡೆ ಅಕಸ್ಮಾತ್ ಈ ಗಿರಿನಗರ ಶ್ರೀನಗರ ಇಲ್ಲೆಲ್ಲ ಹೋದಾಗ ಅಲ್ಲೆಲ್ಲ ಚಿಕ್ಕ ಚಿಕ್ಕ ರೋಡ್ಗಳು ತುಂಬ ಚಿಕ್ಕ ಚಿಕ್ಕ ರೋಡ್ಗಳೇ ಇರೋದು. ಅಲ್ಲೆಲ್ಲ ರೋಡ್ಗಳು ಸರಿನೇ ಇಲ್ಲ. ಅಲ್ಲೊಂದು ದೇವಸ್ಥಾನದ ಮುಂದೆಗಡೆ ರೋಡು ಅಗಲ ಏನಾಗ್ಬಿಟ್ಟಿದೆ, ಹಳ್ಳ ಆಗ್ಬಿಟ್ಟಿದೆ. ಅಲ್ಲಿ ತುಂಬ ಜನ ಓಡಾಡ್ತಾರೆ. ನೀವು ಎಲ್ಲೆಲ್ಲಿ ರೋಡ್ಗಳು ಅಧ್ವಾನ ಆಗೋಗ್ಬಿಟ್ಟಿದೆ ಅಂತ ಹೇಳೋಕ್ಕೆ ಆಯ್ತಾ ಇಲ್ಲ. ಈ ರೋಡ್ಗಳು ಗುಂಡಿಗಳಿಂದ ಟ್ರಾಫಿಕ್ ಆಗಿಬಿಡುತ್ತೆ. ನೀವು ಸರಾಗವಾಗಿ ಮೂಮೆಂಟಲ್ಲಿ ಟ್ರಾಫಿಕ್ ಆಗಲ್ಲ. ಯಾವಾಗ ಈ ಥರ ಆಗುತ್ತೆ ಅವಾಗ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಯಾರನ್ನು ಕೇಳ್ಕೋಬೇಕು ಅಂತಂತೂ ಗೊತ್ತಾಗಲಿಲ್ಲ. ಇದು ಟ್ರಾಫಿಕ್ ಆಗೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಗುಂಡಿಗಳು ರೋಡಲ್ಲಿರೋ ಗುಂಡಿಗಳ ಬಗ್ಗೆ ಆಗಿರ್ಬೋದು, ಆಮೇಲಿಂದ ಪಾರ್ಕಿಂಗು, ಈಗ ನಾವು ಪಾರ್ಕಿಂಗ್ ಮಾಡೋದೇ ಆಗಿರ್ಬೋದು, ಇದನ್ನೆಲ್ಲ ನಾವೇ ಸರಿ ಮಾಡ್ಕೊಬೇಕು ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಅಪ್ ಟು ಎಲ್ಲಿಂದ ಪೊಲಿಟಿಕಲಿಂದ ಬನ್ನಿ, ಅಭಿವೃದ್ಧಿಯಿಂದ ಬನ್ನಿ, ಎಲ್ಲ ಕಡೆಯಿಂದ ನೋಡಿದ್ರು ಜನಗಳೇ ತುಂಬ ಇಂಪಾರ್ಟೆಂಟ್ ಆಗೋದು. ಜನಗಳು ಕೇಳೋದಾಗಿರ್ಬೋದು, ಜನಗಳೋಗಿ ಆಯ್ಕೆ ಮಾಡೋದಾಗಿರ್ಬೋದು, ಜನಗಳನ್ನ ಕರ್ಕೊಬಂದು ಕೆಲಸ ಮಾಡಿಸೋದಾಗಿರ್ಬೋದು, ಇದ್ರ ಪ್ರಕಾರನೇ ಎಲ್ಲ ನಡೆಯೋದು. ಇಲ್ಲ ಬಿಡಪ್ಪ ನಮ್ಗೆ ಟೈಮ್ ಇಲ್ಲ ಅಂತ ಅಂದ್ಕೊಂಡ್ರೆ ನೀವು ಬೇಕಾದ್ರೆ ನಿಮ್ಮ ಮನೇಲಿ 2 ವೀಲರ್ ಇಲ್ದಿರೋ ಮನೆಗಳಂತೂ ಯಾವುದೂ ಇಲ್ಲ. ಯಾರೇ ಓಡಾಡ್ಕೊಂಬರಲಿ ಫಸ್ಟ್ ಏನಂತ ಹೇಳ್ತಾರೆ ಹೇಳಿ, ಬೆನ್ನೋವು. ಯಾಕೆ ಬೆನ್ನೋವು ಬರ್ತಾ ಇದೆ? ಶಾಕ್ ಅಬ್ಸರ್ವ್ ಇಲ್ಲ ಅಂತನಾ? ಶಾಕ್ ಅಬ್ಸರ್ವ್ ಇದೆ, ಎಲ್ಲ ಇದೆ ಗಾಡೀಲಿ, ಹಳ್ಳಗಳಿದೆ ತುಂಬ ರೋಡಲ್ಲಿ, ಅದನ್ನು ಒಂದನ್ನು ಸರಿ ಮಾಡಿಸ್ಬೇಕು. ಮತ್ತು ಈ ಹಳ್ಳಗಳಿಂದನೇ ಟ್ರಾಫಿಕ್ ಆಗ್ತಾ ಇರೋದು ಅನ್ನೋದು ಒಂದು ಸಮಸ್ಯೆ. ಇದನ್ನೊಂದು ಸರಿ ಮಾಡಿಸ್ಬೇಕು. ಇದನ್ನು ಯಾರನ್ನು ಕೇಳ್ತೀರಾ? ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಇದನ್ನು ಯಾರನ್ನು ಕೇಳಿದ್ರೆ ಪರಿಹಾರ ಬರುತ್ತೆ ಅಂತ. ನಾನಿವಾಗ ಹೇಳ್ತಾ ಇರೋದು ಅದಕ್ಕೇ. ನನ್ನನ್ನು ನಾನು ಕೇಳಿಕೊಂಡು ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ. ಯಾವುದೇ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ಎಲ್ಲದಕ್ಕೂ ಜನಗಳನ್ನೇ ಕೇಳಿಕೊಂಡು ಜನಗಳು ಯಾರನ್ನ ಆಯ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಇದನ್ನು ಹೇಳಿದ್ದೀನಿ. ಧನ್ಯವಾದಗಳು.